ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರಳಿ ದಿನಾಂಕ 4/4/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ಪುರುಷೋತ್ತಮರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತೀರಾ. ದೇವತೆಗಳು ಪುರುಷೋತ್ತಮರಾಗಿದ್ದಾರೆ, ಏಕೆಂದರೆ ದೇವತೆಗಳು ಪಾವನ ಆತ್ಮರಾಗಿದ್ದಾರೆ. ನೀವೀಗ ಪಾವನರಾಗುತ್ತಿದ್ದೀರಾ. ಇಂದಿನ ಪ್ರಶ್ನೆಯಾಗಿದೆ, ಬೇಹದ್ದಿನ ತಂದೆ ಮಕ್ಕಳಾದ ನಿಮಗೆ ಏಕೆ ಆಶ್ರಯವನ್ನು ನೀಡಿದ್ದಾರೆ? ಅಂದರೆ ಬೇಹದ್ದಿನ ತಂದೆ ಮಕ್ಕಳಾದ ನಿಮಗೆ ಏಕೆ ಶರಣಾಗತಿಯನ್ನು ನೀಡಿದ್ದಾರೆ? ಉತ್ತರ, ಏಕೆಂದರೆ ನಾವೆಲ್ಲರೂ ಕಸದ ಡಬ್ಬಿಯಲ್ಲಿ ಬಿದ್ದಿದ್ದೆವು, ಅಂದರೆ ಡಸ್ಟ್ಬಿನ್ ನಲ್ಲಿ ಬಿದ್ದಿದ್ದೆವು. ಪರಮಾತ್ಮ ತಂದೆ ನಮ್ಮನ್ನು ಕಸದ ಡಬ್ಬಿಯಿಂದ ಹೊರಗಡೆ ತೆಗೆದು ಸುಂದರ ಹೂವನ್ನಾಗಿ ಮಾಡುತ್ತಾರೆ. ಅಸುರಿ ಗುಣವುಳ್ಳಂತಹ ನಮ್ಮನ್ನು ದೈವಿ ಗುಣವುಳ್ಳಂತವರನ್ನಾಗಿ ಮಾಡುತ್ತಾರೆ. ನಾಟಕದ ಅನುಸಾರ ಪರಮಾತ್ಮ ತಂದೆ ಬಂದು ಕಸದ ಡಬ್ಬಿಯಿಂದ ನಮ್ಮನ್ನು ಮುಕ್ತ ಮಾಡಿ ನಮ್ಮನ್ನು ದತ್ತು ತೆಗೆದುಕೊಂಡು ತಮ್ಮ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ. ಇಂದಿನ ಗೀತೆಯಾಗಿದೆ, ಇಂದು ಬೆಳಗ್ಗೆ ಬೆಳಗ್ಗೆ ಯಾರು ನನ್ನ ಮನಸ್ಸಿನ ಬಾಗಿಲಿಗೆ ಬಂದರು? ಓಂ ಶಾಂತಿ. ರಾತ್ರಿಯನ್ನು ಹಗಲನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬರಬೇಕಾಗುತ್ತದೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಬಂದಿದ್ದಾರೆ ಎಂದು. ಮೊದಲು ನಾವು ಶೂದ್ರ ವರ್ಣದಲ್ಲಿ ಇದ್ದೆವು. ನಮ್ಮ ಬುದ್ಧಿ ಮೊದಲು ಶೂದ್ರರ ಸಮಾನ ಬುದ್ಧಿಯಾಗಿತ್ತು, ಅಂದರೆ ನಾವು ಶೂದ್ರ ಬುದ್ಧಿವುಳ್ಳವರಾಗಿದ್ದೆವು. ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಈ ವರ್ಣಗಳ ಚಿತ್ರ ಬಹಳ ಒಳ್ಳೆಯ ಚಿತ್ರ ಆಗಿದೆ. ಮಕ್ಕಳಿಗೆ ಗೊತ್ತಿದೆ ನಾವು ಈ ವರ್ಣದ ಚಕ್ರದಲ್ಲಿ ಹೇಗೆ ಬರುತ್ತೇವೆ ಎಂದು. ಈಗ ನಮ್ಮನ್ನು ಪರಂಪಿತ ಪರಮಾತ್ಮ ತಂದೆ ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡಿದ್ದಾರೆ. ಪ್ರತಿ ಕಲ್ಪದಲ್ಲೂ ಕಲ್ಪದ ಸಂಗಮ ಯುಗದಲ್ಲಿ ನಾವು ಬ್ರಾಹ್ಮಣರಾಗುತ್ತೇವೆ. ಬ್ರಾಹ್ಮಣರಿಗೆ ಪುರುಷೋತ್ತಮರು ಎಂದು ಕರೆಯುವುದಿಲ್ಲ, ದೇವತೆಗಳಿಗೆ ಪುರುಷೋತ್ತಮರು ಎಂದು ಕರೆಯಲಾಗುತ್ತದೆ. ಬ್ರಾಹ್ಮಣರು ಪುರುಷೋತ್ತಮರಾಗುವುದಕ್ಕೋಸ್ಕರ ಇಲ್ಲಿ ಪುರುಷಾರ್ಥವನ್ನು ಮಾಡುತ್ತಾರೆ. ಪತಿತರಿಂದ ಪಾವನ ಆತ್ಮರಾಗುವುದಕ್ಕೋಸ್ಕರ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಬನ್ನಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ. ಅಂದ ಮೇಲೆ ನಾನು ಎಲ್ಲಿಯವರೆಗೂ ಪಾವನ ಆಗಿದ್ದೇನೆ ಎಂದು ಸ್ವಯಂ ಅನ್ನು ಕೇಳಿಕೊಳ್ಳಬೇಕು. ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬಗ್ಗೆ ವಿಚಾರ ಸಾಗರ ಮಂಥನ ನಡೆಯುತ್ತಿರಬೇಕು. ವಿದ್ಯಾರ್ಥಿಗಳು ಶಿಕ್ಷಣದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುತ್ತಾರೆ ತಾನೆ. ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತದೆ ಈ ಶಿಕ್ಷಣವನ್ನು ಕಲಿತು ನಾವು ಈ ರೀತಿ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಎಂದು. ಈಗ ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಇದೆ, ನಾವೀಗ ಬ್ರಾಹ್ಮಣರಾಗಿದ್ದೇವೆ. ದೇವತೆಗಳಾಗುವುದಕ್ಕೋಸ್ಕರ ನಾವೀಗ ಬ್ರಾಹ್ಮಣರಾಗಿದ್ದೇವೆ. ಅಂದ ಮೇಲೆ ನಮ್ಮ ಈ ಜನ್ಮ ಅಮೂಲ್ಯ ಜನ್ಮ ಆಗಿದೆ, ಏಕೆಂದರೆ ಈ ಸಮಯದಲ್ಲಿ ನೀವು ಈಶ್ವರನಿಗೆ ಸಂತಾನರಾಗಿದ್ದೀರಾ. ಈಶ್ವರ ತಂದೆ ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಈಶ್ವರ ತಂದೆ ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಿದ್ದಾರೆ. ದೇವತೆಗಳು ಪಾವನರಾಗಿರುತ್ತಾರೆ, ಪಾವನ ಆತ್ಮರು ದೇವತೆಗಳಾಗುತ್ತಾರೆ. ವರ್ಣದ ಚಿತ್ರದ ಬಗ್ಗೆ ತಿಳಿಸುವುದು ಬಹಳ ಒಳ್ಳೆಯದಾಗಿದೆ. ಸನ್ಯಾಸಿಗಳು ಮುಂತಾದವರು ಈ ಮಾತನ್ನು ಕೇಳಿ ಈ ಮಾತಿನಲ್ಲಿ ಸ್ಥಿರವಾಗಿ ಉಳಿದುಕೊಳ್ಳುವುದಿಲ್ಲ. ಇನ್ನು 84 ಜನ್ಮದ ಲೆಕ್ಕದ ಬಗ್ಗೆ ಸನ್ಯಾಸಿಗಳು ಕೂಡ ಅರ್ಥ ಮಾಡಿಕೊಳ್ಳಬಹುದು. ಸನ್ಯಾಸ ಧರ್ಮದವರಾದಂತಹ ನಾವು 84 ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಎಂದು ಏಣಿಯ ಚಿತ್ರದ ಮೂಲಕ ಸನ್ಯಾಸಿಗಳು ಅರ್ಥ ಮಾಡಿಕೊಳ್ಳಬಹುದು. ಇಸ್ಲಾಮಿಗಳು, ಬೌದ್ಧಿಗಳು ಮುಂತಾದವರು ನಾವು 84 ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಎಲ್ಲರೂ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಆದರೆ ಅನ್ಯ ಧರ್ಮದವರು ಕಡಿಮೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ನೀವು ಈ 84 ಜನ್ಮದ ಕಥೆಯ ಬಗ್ಗೆ ತಿಳಿಸಿದ ತಕ್ಷಣ ಅವರಿಗೆ ಜ್ಞಾನ ಅರ್ಥ ಆಗುತ್ತದೆ. ಆದರೆ ಅವರಿಗೆ ಈ ಜ್ಞಾನದ ಮಾತನ್ನು ತಿಳಿಸುವಂತಹ ಯುಕ್ತಿ ನಿಮಗೆ ಗೊತ್ತಿರಬೇಕು. ಮಕ್ಕಳಾದ ನೀವು ಇಲ್ಲಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ. ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳ ಬುದ್ಧಿಯನ್ನು ರಿಫ್ರೆಶ್ ಮಾಡುತ್ತಾರೆ. ಮತ್ತು ಮಕ್ಕಳಾದ ನೀವು ಮಧುಬನಕ್ಕೆ ಬರುವುದೇ ಪರಮಾತ್ಮ ತಂದೆಯ ಮೂಲಕ ರಿಫ್ರೆಶ್ ಆಗುವುದಕ್ಕೋಸ್ಕರ. ಪರಮಾತ್ಮ ತಂದೆ ಪ್ರತಿದಿನ ಮಕ್ಕಳಾದ ನಿಮ್ಮನ್ನು ರಿಫ್ರೆಶ್ ಮಾಡುತ್ತಾರೆ. ಮಕ್ಕಳೇ, ಈ ಜ್ಞಾನದ ಮಾತನ್ನು ಧಾರಣೆ ಮಾಡಿಕೊಳ್ಳಿ ಎಂದು ಹೇಳಿ ತಂದೆ ಪ್ರತಿದಿನ ನಮ್ಮನ್ನು ರಿಫ್ರೆಶ್ ಮಾಡುತ್ತಾರೆ. ಬುದ್ಧಿಯಲ್ಲಿ ಈ ಜ್ಞಾನದ ವಿಚಾರ ನಡೆಯುತ್ತಿರಬೇಕು.
ನಾನು ಹೇಗೆ 84 ಜನ್ಮವನ್ನು ಪಡೆದುಕೊಳ್ಳುತ್ತೇನೆ ಅನ್ನುವ ಜ್ಞಾನದ ವಿಚಾರ ಬುದ್ಧಿಯಲ್ಲಿ ನಡೆಯುತ್ತಿರಬೇಕು. ಹೇಗೆ ನಾನು ಶೂದ್ರನಿಂದ ಬ್ರಾಹ್ಮಣ ಆತ್ಮನಾಗಿದ್ದೇನೆ ಅನ್ನುವ ವಿಚಾರ ಬುದ್ಧಿಯಲ್ಲಿ ನಡೆಯುತ್ತಿರಬೇಕು. ಬ್ರಹ್ಮನ ಸಂತಾನರೇ ಬ್ರಾಹ್ಮಣರಾಗಿದ್ದಾರೆ ಅಂದ ಮೇಲೆ ಈಗ ಬ್ರಹ್ಮ ಎಲ್ಲಿಂದ ಬಂದರು? ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ. ಈ ದಾದಾ ಲೇಖರಾಜ್ ಅವರಿಗೆ ಬ್ರಹ್ಮ ಅನ್ನುವ ಹೆಸರನ್ನು ನಾನೇ ಇಡುತ್ತೇನೆ. ಇಲ್ಲಿ ಎಷ್ಟೆಲ್ಲಾ ಜನ ಬ್ರಹ್ಮ ಕುಮಾರಿಯರಿದ್ದಾರೆ. ಇಲ್ಲಿರುವ ನೀವೆಲ್ಲರೂ ಬ್ರಹ್ಮ ಕುಮಾರಿಯರಾಗಿದ್ದೀರಾ ಅಂದ ಮೇಲೆ ಇದು ಒಂದು ಫ್ಯಾಮಿಲಿ ಅಂದರೆ ಕುಟುಂಬ ಆಗಿದೆ. ಅಂದ ಮೇಲೆ ನಾವೆಲ್ಲರೂ ದತ್ತು ಮಕ್ಕಳಾಗಿದ್ದೇವೆ. ಪರಮಾತ್ಮ ತಂದೆ ನಮ್ಮನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆಗೆ ತಂದೆ ಎಂದು ಕರೆಯಲಾಗುತ್ತದೆ. ಈ ಬ್ರಹ್ಮ ತಂದೆಗೆ ತಂದೆ ಎಂದು ಕರೆಯುವುದಿಲ್ಲ, ತಂದೆಗೆ ತಂದೆ ಎಂದು ಕರೆಯಲಾಗುತ್ತದೆ. ತಂದೆಯ ಮೂಲಕ ಮಕ್ಕಳಿಗೆ ಆಸ್ತಿ ಸಿಗುತ್ತದೆ. ಲೌಕಿಕ ಜಗತ್ತಿನಲ್ಲಿ ಚಾಚಾ, ಮಾಮ ಅಥವಾ ಅದೇ ಮನೆತನದವರು ಮನೆಯಲ್ಲಿರುವ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಒಂದು ಮಗು ಕಸದ ಡಬ್ಬಿಯಲ್ಲಿ ಬಿದ್ದಿತ್ತು. ಯಾರೋ ಒಬ್ಬರು ಆ ಮಗುವನ್ನು ತೆಗೆದುಕೊಂಡು ಹೋಗಿ ಯಾರಿಗೆ ಮಕ್ಕಳಿರಲಿಲ್ಲವೋ ಅವರಿಗೆ ಆ ಮಗುವನ್ನು ನೀಡಿ ಆ ಮಗುವನ್ನು ಅವರ ಮಡಿಲಿನ ಮಗುವನ್ನಾಗಿ ಮಾಡಿದರು. ಏಕೆಂದರೆ ಅವರಿಗೆ ತಮ್ಮ ಮಕ್ಕಳು ಇರಲಿಲ್ಲ. ಅಂದ ಮೇಲೆ ಆ ಮಗು ಯಾರ ಮಡಿಲಿಗೆ ಹೋಗುತ್ತದೆಯೋ ಅಂದರೆ ಯಾರು ಆ ಮಗುವನ್ನು ದತ್ತು ತೆಗೆದುಕೊಳ್ಳುತ್ತಾರೋ ಆ ಮಗು ಅವರಿಗೆ ಅಪ್ಪ ಅಮ್ಮ ಎಂದು ಕರೆಯಲು ಪ್ರಾರಂಭ ಮಾಡುತ್ತದೆ. ಅದೇ ರೀತಿ ಪುನಃ ಇದು ಬೇಹದ್ದಿನ ಮಾತಾಗಿದೆ. ಮಕ್ಕಳಾದ ನೀವು ಬೇಹದ್ದಿನ ಕಸದ ಡಬ್ಬಿಯಲ್ಲಿ ಬಿದ್ದಿದ್ದೀರಿ ಅಂದರೆ ವಿಷಯ ವೈತರಣಿಯ ನದಿಯಲ್ಲಿ ಬಿದ್ದಿದ್ದೀರಿ. ವಿಕಾರ ಅನ್ನುವ ನದಿಯಲ್ಲಿ ನೀವೆಲ್ಲರೂ ಬಿದ್ದಿದ್ದೀರಿ. ನೀವು ಎಷ್ಟೊಂದು ಕೊಳಕಾಗಿ ಬಿಟ್ಟಿದ್ದೀರಿ. ನಾಟಕದ ಅನುಸಾರ ಪರಮಾತ್ಮ ತಂದೆ ಬಂದು ಈ ಕಸದ ಡಬ್ಬಿಯಿಂದ ನಮ್ಮನ್ನು ಮುಕ್ತ ಮಾಡಿ ನಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ. ತಮೋ ಪ್ರಧಾನ ಆತ್ಮರಿಗೆ ಕೊಳಕಾದಂತಹ ಆತ್ಮರು ಎಂದು ಕರೆಯಲಾಗುತ್ತದೆ. ತಮೋ ಪ್ರಧಾನರಿಗೆ ಕಸದ ಸಮಾನ ಆತ್ಮರು ಎಂದು ಕರೆಯಲಾಗುತ್ತದೆ. ಅಸುರಿ ಗುಣವುಳ್ಳಂತಹ ಮನುಷ್ಯರು ದೇಹಾಭಿಮಾನಕ್ಕೆ ವಶ ಆದಂತಹ ಮನುಷ್ಯರಾಗಿದ್ದಾರೆ. ಕಾಮ, ಕ್ರೋಧ ಅನ್ನುವಂತಹ ದೊಡ್ಡ ದೊಡ್ಡ ವಿಕಾರಿ ಗುಣ ಇದೆ. ಅಂದ ಮೇಲೆ ನೀವೆಲ್ಲರೂ ರಾವಣನ ದೊಡ್ಡ ಕಸದ ಡಬ್ಬಿಯಲ್ಲಿ ಬಿದ್ದಿದ್ದೀರಿ. ವಾಸ್ತವದಲ್ಲಿ ನೀವೆಲ್ಲರೂ ತಿರಸ್ಕೃತರಾದಂತಹ ಕಸದ ಡಬ್ಬಿಯಲ್ಲಿ ಬಿದ್ದಿದ್ದಂತಹ ಆತ್ಮರಾಗಿದ್ದೀರಿ. ಈಗ ಬೇಹದ್ದಿನ ತಂದೆ ನಿಮಗೆ ಆಶ್ರಯವನ್ನು ನೀಡಿದ್ದಾರೆ. ನೀವೀಗ ಬೇಹದ್ದಿನ ತಂದೆಯ ಶರಣಾಗತಿಯನ್ನು ಪಡೆದುಕೊಂಡಿದ್ದೀರಾ. ಕಸದ ಡಬ್ಬಿಯಿಂದ ಮುಕ್ತಾಗಿ ಸುಂದರ ಹೂವಾಗುವುದಕ್ಕೋಸ್ಕರ, ಸುಂದರ ದೇವತೆ ಆಗುವುದಕ್ಕೋಸ್ಕರ ನೀವು ಪರಮಾತ್ಮ ತಂದೆಯ ಆಶ್ರಯವನ್ನು ಪಡೆದುಕೊಂಡಿದ್ದೀರಾ. ಈ ಸಮಯದಲ್ಲಿ ಇಡೀ ಜಗತ್ತು ಬಹಳ ದೊಡ್ಡ ಕಸದ ಡಬ್ಬಿಯಲ್ಲಿ ಬಿದ್ದಿದೆ. ಅಂದರೆ ಈ ಜಗತ್ತಿನಲ್ಲಿರುವಂತಹ ಎಲ್ಲಾ ಆತ್ಮರು ಈ ಸಮಯದಲ್ಲಿ ಬಹಳ ದೊಡ್ಡ ಕಸದ ಡಬ್ಬಿಯಲ್ಲಿ ಬಿದ್ದಿದ್ದಾರೆ. ಪರಮಾತ್ಮ ತಂದೆ ಬಂದು ಮಕ್ಕಳಾದ ನಿಮ್ಮನ್ನು ಕಸದ ಡಬ್ಬಿಯಿಂದ ಮುಕ್ತ ಮಾಡಿ ತಮ್ಮ ಮಕ್ಕಳನ್ನಾಗಿ ಮಾಡಿಕೊಳ್ಳುತ್ತಾರೆ. ಆದರೆ ಕಸದ ಡಬ್ಬಿಯಲ್ಲಿ ಇರುವಂತವರಿಗೆ ಅಂದರೆ ಕೊಳಕಿನಲ್ಲಿ ಇರುವಂತವರಿಗೆ ಕೊಳಕಿನಲ್ಲೇ ಇದ್ದು ಅಭ್ಯಾಸ ಆಗಿದೆ. ಅವರನ್ನು ಪರಮಾತ್ಮ ತಂದೆ ಕೊಳಕಿನಿಂದ ಮುಕ್ತ ಮಾಡಿದರೂ ಕೂಡ ಪುನಃ ಅವರಿಗೆ ಆ ಕೊಳಕು ಅಥವಾ ಆ ಕಸವೇ ಇಷ್ಟ ಆಗುತ್ತದೆ. ಪುನಃ ಅವರು ಹೋಗಿ ಕೊಳಕಿನಲ್ಲೇ ಬೀಳುತ್ತಾರೆ. ಪರಮಾತ್ಮ ತಂದೆ ಬಂದು ಬೇಹದ್ದಿನ ಕೊಳಕಿನಿಂದ ನಮ್ಮನ್ನು ಮುಕ್ತ ಮಾಡುತ್ತಾರೆ. ಅಂದರೆ ಪರಮಾತ್ಮ ತಂದೆ ಬಂದು ಬೇಹದ್ದಿನ ಕಸದ ಡಬ್ಬಿಯಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಸುಂದರ ಹೂವನ್ನಾಗಿ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ. ಮುಳ್ಳಿನ ಕಾಡಿನಿಂದ ನಮ್ಮನ್ನು ಮುಕ್ತ ಮಾಡಿ ನಮ್ಮನ್ನು ಹೂವನ್ನಾಗಿ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಗೆ ಹೇಳುತ್ತಾರೆ. ಈಗ ನೀವೆಲ್ಲರೂ ಈ ಅಸುರಿ ಕಾಡಿನಲ್ಲಿ ಬಿದ್ದಿದ್ದೀರಾ. ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ಹೂದೋಟಕ್ಕೆ ಕರೆದುಕೊಂಡು ಹೋಗುತ್ತಾರೆ. ನೀವೀಗ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಾ. ಪುನಃ ನೀವೇ ದೇವತೆಗಳಾಗುತ್ತೀರಾ. ಸತ್ಯುಗದಲ್ಲಿ ಈ ದೇವತೆಗಳ ರಾಜ್ಯದಾನಿ ಇತ್ತು. ಬ್ರಾಹ್ಮಣರ ರಾಜ್ಯ ಇರುವುದಿಲ್ಲ. ಈಗ ನೀವು ಬ್ರಾಹ್ಮಣರಾಗಿದ್ದೀರಾ. ನಿಮ್ಮ ರಾಜ್ಯ ಇಲ್ಲ. ಬಲೆ ಪಾಂಡವರು ಅನ್ನುವುದು ನಿಮ್ಮ ಹೆಸರಾಗಿದೆ. ಆದರೆ ಪಾಂಡವರ ಬಳಿ ರಾಜ್ಯ ಇರಲಿಲ್ಲ. ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ನೀವು ಇಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ಕುಳಿತಿದ್ದೀರಾ. ಈಗ ಬೇಹದ್ದಿನ ರಾತ್ರಿ ಪೂರ್ಣಾಗಿ ಬೇಹದ್ದಿನ ಹಗಲು ಪ್ರಾರಂಭ ಆಗುತ್ತದೆ. ಇಂದು ಬೆಳಗ್ಗೆ ಯಾರು ನನ್ನ ಮನಸ್ಸಿನ ಬಾಗಿಲಿಗೆ ಬಂದರು ಅನ್ನುವ ಗೀತೆಯನ್ನು ಕೇಳಿಸಿಕೊಂಡಿದ್ದೀರಾ. ಬೆಳಗ್ಗೆ ಪರಮಾತ್ಮ ತಂದೆ ಬರುತ್ತಾರೆ. ಬೆಳಗ್ಗೆ ಪರಮಾತ್ಮ ತಂದೆ ಬಂದು ರಾತ್ರಿಯನ್ನು ಸಮಾಪ್ತಿ ಮಾಡಿ ಹಗಲನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಬಂದು ರಾತ್ರಿಯನ್ನು ಸಮಾಪ್ತಿ ಮಾಡಿ ಹಗಲನ್ನಾಗಿ ಮಾಡುತ್ತಾರೆ.
ಅಂದರೆ ಸ್ವರ್ಗವನ್ನು ಸ್ಥಾಪನೆ ಮಾಡಲು ಪರಮಾತ್ಮ ತಂದೆ ಬರುತ್ತಾರೆ, ನರಕವನ್ನು ವಿನಾಶ ಮಾಡಿಸಲು ಪರಮಾತ್ಮ ತಂದೆ ಬರುತ್ತಾರೆ. ಈಗ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡಲು ಬಂದಿದ್ದಾರೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದ್ದರೆ ನಿಮಗೆ ಖುಷಿ ಇರುತ್ತದೆ. ಹೊಸ ಜಗತ್ತಿನಲ್ಲಿ ಯಾರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವಂತಹ ಆತ್ಮರಾಗಿದ್ದಾರೋ ಅವರು ಎಂದೂ ಕೂಡ ತಮ್ಮ ಅಸುರಿ ಸ್ವಭಾವವನ್ನು ತೋರಿಸುವುದಿಲ್ಲ. ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವಂತಹ ಆತ್ಮರು ಅಸುರಿ ಸ್ವಭಾವವುಳ್ಳಂತಹ ಆತ್ಮರಾಗಿರುವುದಿಲ್ಲ. ಯಾವ ಯಜ್ಞದ ಮೂಲಕ ನಾವು ಇಷ್ಟೊಂದು ಶ್ರೇಷ್ಠ ಆತ್ಮರಾಗುತ್ತೇವೋ ಆ ಯಜ್ಞದ ಸೇವೆಯನ್ನು ಬಹಳಷ್ಟು ಪ್ರೀತಿಯಿಂದ ಮಾಡಬೇಕು. ಯಾರು ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವಂತಹ ಆತ್ಮರಾಗಿದ್ದಾರೋ ಅವರು ಯಾವ ಯಜ್ಞದ ಮೂಲಕ ಇಷ್ಟು ಶ್ರೇಷ್ಠ ಆತ್ಮರಾಗಿದ್ದಾರೋ ಆ ಯಜ್ಞದ ಸೇವೆಯನ್ನು ಬಹಳಷ್ಟು ಪ್ರೀತಿಯಿಂದ ಮಾಡುತ್ತಾರೆ. ಈ ಯಜ್ಞದಲ್ಲಿ ನಮ್ಮ ಮೂಳೆ ಮೂಳೆಯನ್ನು ಕೂಡ ಸ್ವಾಹ ಮಾಡಬೇಕು. ಪರಮಾತ್ಮ ತಂದೆ ಈ ಯಜ್ಞದಲ್ಲಿ ಸೇವೆಯನ್ನು ಮಾಡುವುದಕ್ಕೋಸ್ಕರ ಮೂಳೆ ಮೂಳೆಯನ್ನೂ ಸವಿಸಬೇಕು. ಈಶ್ವರನ ಯಜ್ಞದಲ್ಲಿ ಮೂಳೆ ಮೂಳೆಯನ್ನು ಅರ್ಪಣೆ ಮಾಡಬೇಕು. ಸ್ವಯಂ ಅನ್ನು ನೋಡಿಕೊಳ್ಳಬೇಕು. ನನ್ನ ನಡತೆಯ ಮೂಲಕ ನಾನು ಹೇಗೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಎಂದು, ನನ್ನ ನಡತೆ ಈ ರೀತಿ ಇದ್ದರೆ ನಾನು ಹೇಗೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಎಂದು ಸ್ವಯಂ ಅನ್ನು ನೋಡಿಕೊಳ್ಳಬೇಕು. ನೀವು ತಿಳುವಳಿಕೆಹೀನರಾದಂತಹ ಸಣ್ಣ ಮಕ್ಕಳಂತೂ ಅಲ್ಲ, ನೀವು ಬುದ್ಧಿಹೀನರಾದಂತಹ ಸಣ್ಣ ಮಕ್ಕಳಂತೂ ಅಲ್ಲ. ನೀವು ಸ್ವಯಂ ಅರ್ಥ ಮಾಡಿಕೊಳ್ಳಬಹುದು ನಾವು ಹೇಗೆ ರಾಜರಾಗಬಹುದು ಮತ್ತು ನಾವು ಹೇಗೆ ಪ್ರಜೆಗಳಾಗಬಹುದು ಎಂದು. ಪರಮಾತ್ಮ ತಂದೆ ಬ್ರಹ್ಮ ತಂದೆಯ ಅನುಭವಿ ರಥವನ್ನು ಆಧಾರವಾಗಿ ತೆಗೆದುಕೊಂಡಿದ್ದಾರೆ. ಈ ಬ್ರಹ್ಮ ತಂದೆಗೆ ರಾಜರು ಮುಂತಾದವರ ಬಗ್ಗೆ ಕೂಡ ಚೆನ್ನಾಗಿ ಗೊತ್ತಿದೆ. ಈ ಬ್ರಹ್ಮ ತಂದೆಗೆ ರಾಜ ಮುಂತಾದವರ ಪರಿಚಯ ಚೆನ್ನಾಗಿ ಇದೆ. ರಾಜರ ಬಳಿ ಇರುವಂತಹ ದಾಸದಾಸಿಯರು ಕೂಡ ಬಹಳಷ್ಟು ಸುಖವನ್ನು ಪಡೆದುಕೊಳ್ಳುತ್ತಾರೆ. ರಾಜರ ಬಳಿ ಇರುವಂತಹ ದಾಸದಾಸಿಯರಿಗೂ ಕೂಡ ಬಹಳಷ್ಟು ಸುಖ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸತ್ಯಯುಗದಲ್ಲಿ ದಾಸದಾಸಿಯರು ಕೂಡ ರಾಜರ ಜೊತೆಗೆ ಇರುತ್ತಾರೆ. ಆದರೆ ಅವರು ದಾಸದಾಸಿಯರು ಎಂದು ಹೇಳಿಸಿಕೊಳ್ಳುತ್ತಾರೆ. ದಾಸದಾಸಿಯರ ಜೀವನದಲ್ಲೂ ಕೂಡ ಸತ್ಯಯುಗದಲ್ಲಿ ಸುಖ ಅಂತೂ ಇರುತ್ತದೆ. ರಾಜಾರಾಣಿ ಯಾವ ಭೋಜನವನ್ನು ಸ್ವೀಕಾರ ಮಾಡುತ್ತಾರೋ ಅದೇ ಭೋಜನ ದಾಸದಾಸಿಯರಿಗೂ ಕೂಡ ಪ್ರಾಪ್ತಿಯಾಗುತ್ತದೆ. ಅಂದರೆ ರಾಜ ಊಟ ಮಾಡುವಂತಹ ಆಹಾರವನ್ನೇ ದಾಸದಾಸಿಯರು ಕೂಡ ಊಟ ಮಾಡುತ್ತಾರೆ. ರಾಜನ ಅರಮನೆಯಿಂದ ಯಾರೆಲ್ಲ ಹೊರಗಡೆ ಇದ್ದಾರೋ ಅರಮನೆಯಿಂದ ಹೊರಗಡೆ ಇರುವಂತವರು ಇಂತಹ ಭೋಜನವನ್ನು ಸ್ವೀಕಾರ ಮಾಡಲು ಸಾಧ್ಯ ಇಲ್ಲ. ದಾಸಿಯರಲ್ಲೂ ಕೂಡ ನಂಬರ್ ವಾರ್ ದಾಸಿಯರು ಇದ್ದಾರೆ. ದಾಸಿಯರಲ್ಲಿ ಕೆಲವರು ರಾಜಾರಾಣಿಗೆ ಶೃಂಗಾರವನ್ನು ಮಾಡುವಂತಹ ದಾಸಿಯರಾಗಿರುತ್ತಾರೆ. ಇನ್ನು ಕೆಲವು ದಾಸಿಯರು ರಾಜರ ಮಕ್ಕಳನ್ನು ಸಂಪಾಲನೆ ಮಾಡುವಂತಹ ದಾಸಿಯರಾಗಿರುತ್ತಾರೆ. ಇನ್ನು ಕೆಲವು ದಾಸಿಯರು ಕಸವನ್ನು ಗುಡಿಸುವಂತಹ ದಾಸಿಯರಾಗಿರುತ್ತಾರೆ. ಈ ಕಲಿಯುಗದಲ್ಲಿರುವಂತಹ ರಾಜರಿಗೆ ಇಷ್ಟೊಂದು ಜನ ದಾಸದಾಸಿಯರಿರುತ್ತಾರೆ ಅಂದ ಮೇಲೆ ಸತ್ಯಯುಗದಲ್ಲಿ ರಾಜರ ಬಳಿ ಎಷ್ಟು ಜನ ದಾಸದಾಸಿಯರು ಇರಬಹುದು? ಸತ್ಯಯುಗದಲ್ಲಿ ಪ್ರತಿಯೊಬ್ಬ ದಾಸದಾಸಿಯರು ಬೇರೆ ಬೇರೆ ಕಾರ್ಯಕ್ಕೆ ಇನ್ಚಾರ್ಜ್ ಆಗಿರುತ್ತಾರೆ. ದಾಸದಾಸಿಯರು ಬೇರೆ ಬೇರೆ ಸ್ಥಾನದಲ್ಲಿ ನಿವಾಸವನ್ನು ಮಾಡುತ್ತಾರೆ. ಅಂದರೆ ಸತ್ಯಯುಗದಲ್ಲಿ ದಾಸದಾಸಿಯರು ಇರುವಂತಹ ಸ್ಥಾನವೇ ಬೇರೆ ಆಗಿರುತ್ತದೆ. ಸತ್ಯಯುಗದಲ್ಲಿ ಇರುವಂತಹ ದಾಸದಾಸಿಯರ ಮನೆ ರಾಜಾರಾಣಿಯರ ಮಹಲ್ನಷ್ಟು ಶೃಂಗರಿತ ಆಗಿರುವುದಿಲ್ಲ. ಹೇಗೆ ಸರ್ವೆಂಟ್ ಕ್ವಾರ್ಟರ್ಸ್ ಇರುತ್ತದೆ ತಾನೆ? ದಾಸದಾಸಿಯರು ತಮ್ಮ ಸರ್ವೆಂಟ್ ಕ್ವಾರ್ಟರ್ಸ್ ನಿಂದ ರಾಜನ ಅರಮನೆಯ ಒಳಗಡೆ ಬರುತ್ತಾರೆ. ಆದರೆ ದಾಸದಾಸಿಯರು ಸರ್ವೆಂಟ್ ಕ್ವಾರ್ಟರ್ಸ್ ನಲ್ಲೇ ಇರುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ಚೆನ್ನಾಗಿ ತಿಳಿಸುತ್ತಿದ್ದಾರೆ, ಮಕ್ಕಳೇ ಈಗ ಸ್ವಯಂನ ಮೇಲೆ ದಯೆಯನ್ನು ತೋರಿಸಿಕೊಳ್ಳಿ. ಈಗ ಸ್ವಯಂ ಅನ್ನು ಸರ್ವಶ್ರೇಷ್ಠ ಮಾಡಿಕೊಳ್ಳಬೇಕು. ನಾನೀಗ ಸರ್ವಶ್ರೇಷ್ಠ ಆಗಬೇಕು. ಅದಕ್ಕೋಸ್ಕರ ನನ್ನ ಮೇಲೆ ನಾನೇ ದಯೆಯನ್ನು ತೋರಿಸಿಕೊಳ್ಳಬೇಕು. ಈಗ ನಾವು ಶೂದ್ರರಿಂದ ಬ್ರಾಹ್ಮಣರಾಗಿದ್ದೇವೆ. ಅಹೋ ನನ್ನ ಸೌಭಾಗ್ಯ ಎಂದು ಹೇಳಬೇಕು. ಶೂದ್ರರಿಂದ ಬ್ರಾಹ್ಮಣರಾದಂತಹ ನಾವು ಪುನಃ ದೇವತೆಗಳಾಗುತ್ತೇವೆ. ಈ ಸಂಗಮ ಯುಗ ಬಹಳಷ್ಟು ಕಲ್ಯಾಣಕಾರಿ ಯುಗ ಆಗಿದೆ. ನಿಮ್ಮ ಪ್ರತಿಯೊಂದು ಮಾತಿನಲ್ಲೂ ಕೂಡ ಕಲ್ಯಾಣ ಸಮಾವೇಶ ಆಗಿದೆ. ಈ ಸಂಗಮ ಯುಗದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಮಾತಿನಲ್ಲೂ ಕಲ್ಯಾಣ ಸಮಾವೇಶ ಆಗಿದೆ. ಭಂಡಾರದಲ್ಲಿ ಭೋಜನವನ್ನು ತಯಾರು ಮಾಡುವಂತವರು ಯೋಗದಲ್ಲಿ ಸ್ಥಿತಾಗಿ ಭೋಜನವನ್ನು ತಯಾರು ಮಾಡಿದರೆ ಆ ಭೋಜನವನ್ನು ಸ್ವೀಕಾರ ಮಾಡುವಂತಹ ಅನೇಕ ಆತ್ಮರ ಕಲ್ಯಾಣ ಆಗುತ್ತದೆ. ಅಡಿಗೆ ಮನೆಯಲ್ಲಿ ಭೋಜನವನ್ನು ತಯಾರು ಮಾಡುವಂತವರು ಯೋಗದಲ್ಲಿ ಸ್ಥಿತಾಗಿ ಭೋಜನವನ್ನು ತಯಾರು ಮಾಡಿದರೆ ಆ ಭೋಜನದಲ್ಲಿ ಅನೇಕರ ಕಲ್ಯಾಣ ಸಮಾವೇಶ ಆಗಿದೆ.
ಶ್ರೀನಾಥನ ಮಂದಿರದಲ್ಲಿ ಭೋಜನವನ್ನು ತಯಾರು ಮಾಡುತ್ತಾರೆ. ಶ್ರೀನಾಥನ ಮಂದಿರದಲ್ಲಿ ಬಹಳಷ್ಟು ಶಾಂತಿಯಿಂದ ಭೋಜನವನ್ನು ತಯಾರು ಮಾಡುತ್ತಾರೆ. ಶ್ರೀನಾಥನ ನೆನಪಿನಲ್ಲೇ ಇದ್ದು ಅವರು ಭೋಜನವನ್ನು ತಯಾರು ಮಾಡುತ್ತಾರೆ. ಭೋಜನವನ್ನು ತಯಾರು ಮಾಡುವಾಗ ಅವರಿಗೆ ಶ್ರೀನಾಥನ ನೆನಪೇ ಇರುತ್ತದೆ. ಭಕ್ತರು ತಮ್ಮ ಭಕ್ತಿಯ ಖುಷಿಯ ನಶೆಯಲ್ಲೇ ಇರುತ್ತಾರೆ. ಈಗ ನೀವು ಪುನಃ ಜ್ಞಾನದ ಖುಷಿಯ ನಶೆಯಲ್ಲಿ ಇರಬೇಕು. ಶ್ರೀಕೃಷ್ಣನ ಭಕ್ತರು ಹೇಗಿರುತ್ತಾರೆ ಅಂದರೆ, ಶ್ರೀಕೃಷ್ಣನ ಭಕ್ತರು ಬಹಳಷ್ಟು ನಶೆಯಲ್ಲಿ ಇರುತ್ತಾರೆ. ಶ್ರೀಕೃಷ್ಣನ ಭಕ್ತರು ಶ್ರೀಕೃಷ್ಣನ ನೆನಪಿನಲ್ಲಿ ಎಷ್ಟು ನಶೆಯಲ್ಲಿ ಇರುತ್ತಾರೆ ಅಂದರೆ ಆ ಮಾತನ್ನೇ ಕೇಳಬೇಡಿ ಎಂದು ತಂದೆ ಹೇಳುತ್ತಾರೆ. ಬೃಂದಾವನದಲ್ಲಿ 2 ಮಕ್ಕಳಿದ್ದಾರೆ. ಆ ಇಬ್ಬರು ಮಕ್ಕಳು ಕೂಡ ಸಂಪೂರ್ಣ ಭಕ್ತರಾಗಿದ್ದಾರೆ. ಅವರು ಹೇಳುತ್ತಾರೆ, ನಾನು ಬೃಂದಾವನದಲ್ಲೇ ಇರುತ್ತೇನೆ ಎಂದು, ಮತ್ತು ಇದೇ ಬೃಂದಾವನದಲ್ಲೇ ನಾನು ಶರೀರವನ್ನು ತ್ಯಾಗ ಮಾಡುತ್ತೇನೆ. ಶ್ರೀಕೃಷ್ಣನ ನೆನಪಿನಲ್ಲೇ ನಾನು ಶರೀರವನ್ನು ತ್ಯಾಗ ಮಾಡುತ್ತೇನೆ ಎಂದು ಆ ಇಬ್ಬರು ಮಕ್ಕಳು ಕೂಡ ಹೇಳುತ್ತಾರೆ. ಆ ಇಬ್ಬರು ಮಕ್ಕಳಿಗೆ ಅನೇಕರು ಹೇಳುತ್ತಾರೆ, ನೀವು ಬಂದು ಒಳ್ಳೆಯ ಮನೆಯಲ್ಲಿ ಇರಿ, ಜ್ಞಾನವನ್ನು ಪಡೆದುಕೊಳ್ಳಿ ಎಂದು. ಆದರೆ ಆ ಇಬ್ಬರು ಮಕ್ಕಳು ಹೇಳುತ್ತಾರೆ, ನಾವು ಬೃಂದಾವನದಲ್ಲಿ ಇಲ್ಲೇ ಇರುತ್ತೇವೆ ಎಂದು. ಅಂತಹ ಭಕ್ತರಿಗೆ ಭಕ್ತ ಶಿರೋಮಣಿಗಳು ಎಂದು ಕರೆಯಲಾಗುತ್ತದೆ. ಶ್ರೀಕೃಷ್ಣನಿಗೆ ಅವರು ಸ್ವಯಂವನ್ನು ಸಂಪೂರ್ಣ ಅರ್ಪಣೆ ಮಾಡಿಕೊಂಡಿರುತ್ತಾರೆ. ಅಂದರೆ ಶ್ರೀಕೃಷ್ಣನ ಸಮ್ಮುಖದಲ್ಲಿ ಎಷ್ಟೊಂದು ಬಲಿಹಾರಿಯಾಗಿ ಬಿಡುತ್ತಾರೆ. ಈಗ ನೀವು ಪರಮಾತ್ಮ ತಂದೆಗೆ ಬಲಿಹಾರಿ ಆಗಬೇಕು. ಮೊಟ್ಟ ಮೊದಲು ಆದಿಯ ಸಮಯದಲ್ಲಿ ಪರಮಾತ್ಮ ಶಿವ ತಂದೆಗೆ ಎಷ್ಟೋ ಮಕ್ಕಳು ಬಲಿಹಾರಿ ಆದರು. ಲೆಕ್ಕ ಇಲ್ಲದಷ್ಟು ಜನ ಮಕ್ಕಳು ತಂದೆಯ ಬಳಿ ಬಂದರು. ನಂತರ ಯಾವಾಗ ಕರಾಚಿಯಿಂದ ಎಲ್ಲರೂ ಭಾರತಕ್ಕೆ ಬಂದರೋ ಆಗ ಅನೇಕರಿಗೆ ತಮ್ಮ ಮನೆ ಮತ್ತು ವ್ಯವಹಾರದ ನೆನಪು ಬಹಳಷ್ಟು ಬಂತು. ಎಷ್ಟೋ ಜನ ಮೌಂಟ್ ಅಬುವನ್ನು ಬಿಟ್ಟು ವಾಪಸ್ ಕರಾಚಿಗೆ ಹೋದರು. ಅನೇಕರ ಜೀವನದಲ್ಲಿ ಬಹಳಷ್ಟು ಗ್ರಹಚಾರ ಅಂತೂ ಬರುತ್ತದೆ. ಕೆಲವರ ಜೀವನದಲ್ಲಿ ಒಂದು ಪ್ರಕಾರದ ದಶೆ ಕುಳಿತುಕೊಂಡರೆ ಇನ್ನು ಕೆಲವರ ಜೀವನದಲ್ಲಿ ಇನ್ನೊಂದು ಪ್ರಕಾರದ ದಶೆ ಕುಳಿತುಕೊಳ್ಳುತ್ತದೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಯಾರೇ ಬಂದರೂ ಕೂಡ ನೀವು ಎಲ್ಲಿಗೆ ಬಂದಿದ್ದೀರಾ ಎಂದು ಅವರನ್ನು ಕೇಳಬೇಕು. ಹೊರಗಡೆ ಬೋರ್ಡ್ ಅನ್ನು ಅವರು ನೋಡಿದ್ದಾರೆ, ಇಲ್ಲಿ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರು ಇದ್ದಾರೆ. ಅಂದ ಮೇಲೆ ಇದು ಒಂದು ಪರಿವಾರ ಆಗಿದೆ. ಇದು ನಿರಾಕಾರ ಪರಂಪಿತ ಪರಮಾತ್ಮ ತಂದೆಯ ಪರಿವಾರ ಆಗಿದೆ. ಇಲ್ಲಿ ಒಬ್ಬರು ನಿರಾಕಾರ ಪರಂಪಿತ ಪರಮಾತ್ಮ ತಂದೆ ಆಗಿದ್ದಾರೆ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಇನ್ನೊಬ್ಬರು ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ ಎಂದು ಗಾಯನವನ್ನು ಮಾಡಲಾಗುತ್ತದೆ. ನೀವೆಲ್ಲರೂ ಪ್ರಜಾಪಿತ ಬ್ರಹ್ಮ ತಂದೆಗೆ ಮಕ್ಕಳಾಗಿದ್ದೀರಾ. ಇನ್ನು ಶಿವ ತಂದೆ ಅಜ್ಜ ಆಗಿದ್ದಾರೆ. ಅಜ್ಜ ಆದಂತಹ ಶಿವ ತಂದೆಯ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ. ಪರಮಾತ್ಮ ತಂದೆ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ, ಮಕ್ಕಳೇ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನೀವು ಪತಿತರಿಂದ ಪಾವನ ಆತ್ಮರಾಗುತ್ತೀರಾ. ಕಲ್ಪದ ಮೊದಲೂ ಕೂಡ ಪರಮಾತ್ಮ ತಂದೆ ಮಕ್ಕಳಿಗೆ ಇದೇ ರೀತಿ ಸಲಹೆಯನ್ನು ಕೊಟ್ಟಿದ್ದರು. ಈ ಶಿಕ್ಷಣ ಎಷ್ಟೊಂದು ಶ್ರೇಷ್ಠ ಶಿಕ್ಷಣ ಆಗಿದೆ. ಪರಮಾತ್ಮ ತಂದೆಯ ಮೂಲಕ ನಾವೀಗ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಅನ್ನುವ ಸ್ಮೃತಿ ನಿಮ್ಮ ಬುದ್ಧಿಯಲ್ಲಿ ಇದೆ. ಈಗ ಮಕ್ಕಳಾದ ನೀವು ಮನುಷ್ಯರಿಂದ ದೇವತೆ ಆಗುವುದಕ್ಕೋಸ್ಕರ ಈ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ನೀವೀಗ ಅವಶ್ಯವಾಗಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ನಿಮ್ಮ ಆಹಾರ ಪಾನೀಯ ಮಾತು ವ್ಯವಹಾರ ಎಷ್ಟೊಂದು ರಾಯಲ್ ಆಗಿರಬೇಕು. ದೇವತೆಗಳು ಬಹಳಷ್ಟು ಕಡಿಮೆ ಆಹಾರವನ್ನು ಸ್ವೀಕಾರ ಮಾಡುತ್ತಾರೆ. ದೇವತೆಗಳಿಗೆ ತಿಂಡಿಯ ಬಗ್ಗೆ ಇಚ್ಛೆ ಇರಲು ಸಾಧ್ಯ ಇಲ್ಲ. 36 ಪ್ರಕಾರದ ಭೋಜನ ಸತ್ಯುಗದಲ್ಲಿ ತಯಾರಾಗುತ್ತದೆ. ಆದರೆ ದೇವತೆಗಳು ಬಹಳಷ್ಟು ಕಡಿಮೆ ಭೋಜನವನ್ನು ಸ್ವೀಕಾರ ಮಾಡುತ್ತಾರೆ. ಆಹಾರ ಪಾನೀಯವನ್ನು ಸ್ವೀಕಾರ ಮಾಡಬೇಕು ಅಂದರೆ ವೆರೈಟಿ ತಿಂಡಿಯನ್ನು ತಿನ್ನಬೇಕು, ವೆರೈಟಿ ಪಾನೀಯವನ್ನು ಕುಡಿಯಬೇಕು ಅನ್ನುವ ಇಚ್ಛೆಯನ್ನು ಇಟ್ಟುಕೊಳ್ಳುವುದಕ್ಕೆ ಅಸುರಿ ನಡತೆ ಎಂದು ಕರೆಯಲಾಗುತ್ತದೆ. ನಾವೀಗ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಅಂದ ಮೇಲೆ ನಮ್ಮ ಆಹಾರ ಪಾನೀಯ ಬಹಳಷ್ಟು ಶುದ್ಧವಾಗಿರಬೇಕು ಮತ್ತು ಸಾಧಾರಣವಾಗಿರಬೇಕು. ಆದರೆ ಮಾಯೆ ಎಷ್ಟು ಶಕ್ತಿಶಾಲಿಯಾಗಿದೆ ಅಂದರೆ ಮಾಯೆ ಮಕ್ಕಳ ಬುದ್ಧಿಯನ್ನು ತಕ್ಷಣ ಕಲ್ಲು ಬುದ್ಧಿಯನ್ನಾಗಿ ಮಾಡುತ್ತದೆ. ಅಂದ ಮೇಲೆ ಮಕ್ಕಳಿಗೆ ಅಷ್ಟು ಕಡಿಮೆ ಪದವಿ ಸಿಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ನೀವು ಚೆನ್ನಾಗಿ ಶಿಕ್ಷಣವನ್ನು ಕಲಿತರೆ, ಅನ್ಯರಿಗೆ ಚೆನ್ನಾಗಿ ಶಿಕ್ಷಣವನ್ನು ಕಲಿಸಿದರೆ ನಿಮಗೆ ಬಹುಮಾನ ಸಿಗುತ್ತದೆ. ಪರಮಾತ್ಮ ತಂದೆ ಬಹುಮಾನವನ್ನು ನೀಡುವುದಿಲ್ಲ. ನೀವು ನಿಮ್ಮ ಪುರುಷಾರ್ಥದ ಆಧಾರದಿಂದ ಬಹುಮಾನವನ್ನು ಪಡೆದುಕೊಳ್ಳುತ್ತೀರಾ. ಅಂದ ಮೇಲೆ ನಾನು ಎಷ್ಟು ಸೇವೆಯನ್ನು ಮಾಡುತ್ತಿದ್ದೇನೆ ಎಂದು ನೀವು ಸ್ವಯಂವನ್ನು ನೋಡಿಕೊಳ್ಳಬೇಕು. ನಾನೀಗ ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ನೀವು ಸ್ವಯಂವನ್ನು ನೋಡಿಕೊಳ್ಳಬೇಕು.
ಇದೇ ಸಮಯದಲ್ಲಿ ನಾನು ಶರೀರವನ್ನು ತ್ಯಾಗ ಮಾಡಿದರೆ ನನಗೆ ಯಾವ ಪದವಿ ಸಿಗಬಹುದು ಎಂದು ಸ್ವಯಂವನ್ನು ನೋಡಿಕೊಳ್ಳಿ. ಪರಮಾತ್ಮ ತಂದೆಯನ್ನು ನೀವು ಕೇಳಿದರೆ ಪರಮಾತ್ಮ ತಂದೆ ತಕ್ಷಣ ತಿಳಿಸುತ್ತಾರೆ. ನಿಮ್ಮ ವರ್ತನೆಯ ಮೂಲಕ ಅರ್ಥ ಆಗುತ್ತದೆ ನೀವು ಇಂತಹ ಪದವಿಯನ್ನು ಪಡೆದುಕೊಳ್ಳಬಹುದು ಎಂದು. ಅಂದರೆ ನಿಮ್ಮ ವರ್ತನೆ ಈ ರೀತಿ ಇದೆ ಅಂದ ಮೇಲೆ ನಿಮಗೆ ಇಂತಹ ಪದವಿ ಸಿಗುತ್ತದೆ ಎಂದು ನೀವು ಕೇಳಿದರೆ ತಂದೆ ತಕ್ಷಣ ಹೇಳುತ್ತಾರೆ. ಪುರುಷಾರ್ಥವನ್ನು ಮಾಡದೇ ಇದ್ದರೆ ಕಲ್ಪ ಕಲ್ಪಾಂತರಕ್ಕೋಸ್ಕರ ನಿಮಗೆ ನೀವೇ ನಷ್ಟವನ್ನು ಮಾಡಿಕೊಳ್ಳುತ್ತೀರಾ. ಚೆನ್ನಾಗಿ ಸೇವೆಯನ್ನು ಮಾಡುವಂತವರು ಅವಶ್ಯವಾಗಿ ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಇಂಥವರು ಸತ್ಯುಗಕ್ಕೆ ಹೋಗಿ ದಾಸದಾಸಿಯರಾಗುತ್ತಾರೆ ಅನ್ನುವುದು ಆಂತರ್ಯದಲ್ಲಿ ಮಕ್ಕಳಿಗೆ ಗೊತ್ತಿರುತ್ತದೆ. ಆದರೆ ಬಾಹ್ಯ ರೂಪದಲ್ಲಿ ಯಾರು ಯಾರ ಪದವಿಯ ಬಗ್ಗೆಯೂ ಹೇಳುವುದಿಲ್ಲ. ಶಾಲೆಯಲ್ಲಿ ವಿದ್ಯಾರ್ಥಿಗಳು ಸ್ವಯಂ ಅರ್ಥ ಮಾಡಿಕೊಳ್ಳುತ್ತಾರೆ, ನಾನು ಸೀನಿಯರ್ ಆಗುತ್ತೇನೋ ಅಥವಾ ಜೂನಿಯರ್ ಆಗುತ್ತೇನೋ ಎಂದು. ಇಲ್ಲೂ ಕೂಡ ಅದೇ ರೀತಿ ಆಗುತ್ತದೆ. ಯಾರು ಜ್ಞಾನ ಮತ್ತು ಯೋಗದಲ್ಲಿ ಸೀನಿಯರ್ ಆಗುತ್ತಾರೋ, ಅಂದರೆ ಜ್ಞಾನ ಮತ್ತು ಯೋಗದಲ್ಲಿ ಎಲ್ಲರಿಗಿಂತ ಮುಂದೆ ಹೋಗಿ ದೊಡ್ಡವರಾಗುತ್ತಾರೋ ಅವರು ರಾಜಾರಾಣಿ ಆಗುತ್ತಾರೆ. ಯಾರು ಜ್ಞಾನ ಮತ್ತು ಯೋಗದಲ್ಲಿ ಜೂನಿಯರ್ ಆಗಿರುತ್ತಾರೋ, ಅಂದರೆ ಯಾರು ಕಡಿಮೆ ಯೋಗವನ್ನು ಮಾಡುತ್ತಾರೋ, ಕಡಿಮೆ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೋ ಅವರು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಶ್ರೀಮಂತರಲ್ಲೂ ಕೂಡ ಸೀನಿಯರ್ ಮತ್ತು ಜೂನಿಯರ್ ಇರುತ್ತಾರೆ. ಅಂದರೆ ಶ್ರೀಮಂತರಲ್ಲೂ ಕೂಡ ಕೆಲವರು ಬಹಳ ದೊಡ್ಡ ಶ್ರೀಮಂತರಾದರೆ ಕೆಲವರು ಸಾಧಾರಣ ಶ್ರೀಮಂತರಾಗುತ್ತಾರೆ. ದಾಸದಾಸಿಯರಲ್ಲೂ ಕೂಡ ಸೀನಿಯರ್ ದಾಸದಾಸಿಯರು ಮತ್ತು ಜೂನಿಯರ್ ದಾಸದಾಸಿಯರು, ಅಂದರೆ ದೊಡ್ಡ ದಾಸದಾಸಿಯರು ಮತ್ತು ಸಣ್ಣ ದಾಸದಾಸಿಯರು ಇರುತ್ತಾರೆ. ದಾಸದಾಸಿಯರಲ್ಲೂ ಯಾರು ದೊಡ್ಡವರಾಗಿದ್ದಾರೋ, ಅಂದರೆ ಸೀನಿಯರ್ ಆಗಿದ್ದಾರೋ ಅವರ ಪದವಿ ಕೂಡ ಶ್ರೇಷ್ಠ ಆಗಿರುತ್ತದೆ. ಕಸವನ್ನು ಗುಡಿಸುವಂತಹ ದಾಸಿ ಎಂದು ಮಹಲ್ನ ಒಳಗಡೆ ಹೋಗಲು ಸಾಧ್ಯ ಇಲ್ಲ. ಕಸವನ್ನು ಗುಡಿಸುವಂತಹ ದಾಸಿಗೆ ಮಹಲ್ನ ಒಳಗಡೆ ಬರಲು ಅನುಮತಿ ಇಲ್ಲ. ಈ ಎಲ್ಲಾ ಮಾತನ್ನು ಮಕ್ಕಳಾದ ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಅಂತ್ಯದಲ್ಲಿ ನೀವು ಇನ್ನೂ ಜಾಸ್ತಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋಗುತ್ತೀರಾ. ನಮ್ಮನ್ನು ಯಾರು ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೋ ಅಂತವರಿಗೆ ಪುನಃ ಗೌರವವನ್ನು ಕೊಡಬೇಕು. ನೋಡಿ, ಕುಮಾರಿಕಾ ದಾದಿ ಇದ್ದಾರೆ, ಅಂದರೆ ಪ್ರಕಾಶ್ಮಣಿ ದಾದಿ ಇದ್ದಾರೆ. ಇವರು ಎಲ್ಲರಿಗಿಂತ ಸೀನಿಯರ್, ಅಂದರೆ ದೊಡ್ಡವರಾಗಿದ್ದಾರೆ. ಅಂದ ಮೇಲೆ ಪ್ರಕಾಶ್ಮಣಿ ದಾದಿಗೆ ನೀವು ಗೌರವವನ್ನು ಕೊಡಬೇಕು. ಪರಮಾತ್ಮ ತಂದೆ ಮಕ್ಕಳ ಗಮನವನ್ನು ಸೆಳೆಯುತ್ತಾರೆ. ಯಾರೆಲ್ಲ ಮಕ್ಕಳು ಮಹಾರಥಿಗಳಾಗಿದ್ದಾರೋ ಅವರಿಗೆ ಗೌರವವನ್ನು ಕೊಡಿ. ಮಹಾರಥಿಗಳಿಗೆ ನೀವು ಗೌರವವನ್ನು ಕೊಡದೇ ಇದ್ದರೆ ನಿಮ್ಮ ಮೇಲೆ ಪಾಪದ ಹೊರೆ ಜಾಸ್ತಿ ಆಗುತ್ತದೆ. ಪರಮಾತ್ಮ ತಂದೆ ಈ ಎಲ್ಲಾ ಮಾತಿನ ಕಡೆ ಮಕ್ಕಳ ಗಮನವನ್ನು ಸೆಳೆಯುತ್ತಾರೆ. ಈಗ ಮಕ್ಕಳಾದ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ನಂಬರ್ ವಾರಾಗಿ ಎಲ್ಲರ ಬಗ್ಗೆಯೂ ಗೌರವವನ್ನು ಇಟ್ಟುಕೊಳ್ಳಬೇಕು. ಅಂದರೆ ನಂಬರ್ ವಾರಾಗಿ ಎಲ್ಲರಿಗೂ ಗೌರವವನ್ನು ಕೊಡಬೇಕು. ಪರಮಾತ್ಮ ತಂದೆಗೆ ಪ್ರತಿಯೊಂದು ಮಗುವಿನ ಬಗ್ಗೆ ಗೊತ್ತಿದೆ. ಪರಮಾತ್ಮ ತಂದೆ ಒಂದು ವೇಳೆ ಯಾವುದಾದರೂ ಮಗುವಿಗೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಿಲ್ಲ ಎಂದು ಹೇಳಿದರೆ ಆ ಮಕ್ಕಳು ಯಜ್ಞದ್ರೋಹಿಗಳಾಗಲು ತಡವನ್ನು ಮಾಡುವುದಿಲ್ಲ. ಯಾರಾದರೂ ಯಜ್ಞದ್ರೋಹಿಗಳಾಗಿ ಯಜ್ಞದಲ್ಲಿ ವಿಘ್ನವನ್ನು ಹಾಕಿದರೆ ಆಗ ಕುಮಾರಿಯರ ಜೀವನದಲ್ಲಿ, ಮಾತೆಯರ ಜೀವನದಲ್ಲಿ ಬಂಧನ ಜಾಸ್ತಿ ಆಗುತ್ತದೆ. ಯಾರಾದರೂ ವಿಘ್ನವನ್ನು ಹಾಕಿದಾಗ ಕುಮಾರಿಯರು ಮತ್ತು ಮಾತೆಯರು ಬಹಳಷ್ಟು ಕಷ್ಟವನ್ನು ಸಹನೆ ಮಾಡಿಕೊಳ್ಳಬೇಕಾಗುತ್ತದೆ. ಅನೇಕ ಜನ ಮಾತೆಯರು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ, ಬಾಬಾ ಇಂಥವರು ನಮಗೆ ಬಹಳಷ್ಟು ಕಾಟವನ್ನು ಕೊಡುತ್ತಿದ್ದಾರೆ, ನಾನು ಏನನ್ನು ಮಾಡಲಿ ಎಂದು. ಅರೆ, ನೀವು ಪ್ರಾಣಿಯಂತೂ ಅಲ್ಲ. ನಿಮ್ಮ ಮೂಲಕ ಬಲವಂತವಾಗಿ ತಪ್ಪನ್ನು ಮಾಡಿಸಲು, ನಿಮ್ಮ ಮೇಲೆ ಬಲಾತ್ಕಾರವನ್ನು ಮಾಡಲು ನೀವೇನು ಪ್ರಾಣಿಯಲ್ಲ. ಆಂತರ್ಯದಲ್ಲಿ ಮನಸ್ಸಿದೆ ತಾನೆ. ಮನಸ್ಸಿದೆ ಅಂದ ಮೇಲೆ ನಾನೀಗ ಏನನ್ನು ಮಾಡಬೇಕು ಎಂದು ಸ್ವಯಂವನ್ನು ಕೇಳಿಕೊಳ್ಳಿ. ಇಲ್ಲಿ ಪರಮಾತ್ಮ ತಂದೆಯನ್ನು ಕೇಳುವ ಮಾತೇ ಇಲ್ಲ. ಏಕೆಂದರೆ ಆತ್ಮ ಸ್ವಯಂಗೆ ಸ್ವಯಂ ಮಿತ್ರ ಆಗುತ್ತದೆ, ಆತ್ಮ ಸ್ವಯಂಗೆ ಸ್ವಯಂ ಶತ್ರು ಆಗುತ್ತದೆ. ಅಂದರೆ ಆತ್ಮರಾದ ನಾವು ಸ್ವಯಂಗೆ ಸ್ವಯಂ ಮಿತ್ರರಾಗುತ್ತೇವೆ ಮತ್ತು ನಮಗೆ ನಾವೇ ಶತ್ರು ಆಗುತ್ತೇವೆ. ನೀವೀಗ ಏನನ್ನು ಬೇಕಾದರೂ ಮಾಡಿ ಎಂದು ತಂದೆ ಹೇಳುತ್ತಾರೆ. ನಿಮ್ಮ ಮನಸ್ಸನ್ನು ನೀವು ಕೇಳಿಕೊಳ್ಳಿ. ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯ ನೆನಪಾಗಿದೆ. ನೆನಪಿನ ಮೂಲಕ ನೀವು ಪಾವನರಾಗುತ್ತೀರಾ. ಈ ಲಕ್ಷ್ಮೀನಾರಾಯಣರು ನಂಬರ್ 1 ಪಾವನ ಆತ್ಮರಾಗಿದ್ದಾರೆ. ಮಮ್ಮ ಎಷ್ಟೊಂದು ಸೇವೆಯನ್ನು ಮಾಡುತ್ತಿದ್ದರು. ಮಮ್ಮಾರವರಿಗಿಂತ ಇಂಥವರು ಬುದ್ಧಿವಂತರಾಗಿದ್ದಾರೆ ಎಂದು ಯಾರೂ ಎಂದೂ ಹೇಳಲು ಸಾಧ್ಯ ಇಲ್ಲ. ಮಮ್ಮಾರವರಿಗಿಂತ ಹೆಚ್ಚು ಬುದ್ಧಿವಂತರು ಇದ್ದಾರೆ ಎಂದು ಎಂದೂ ಯಾರೂ ಹೇಳಲು ಸಾಧ್ಯ ಇಲ್ಲ. ಮಮ್ಮ ಜ್ಞಾನದಲ್ಲಿ ಎಲ್ಲರಿಗಿಂತ ತೀಕ್ಷ್ಣವಾಗಿ ಮುಂದೆ ಹೋಗಿದ್ದರು. ಮಮ್ಮ ಜ್ಞಾನದಲ್ಲಿ ಬಹಳಷ್ಟು ಮುಂದೆ ಇದ್ದರು. ಅನೇಕ ಮಕ್ಕಳಿಗೆ ತಂದೆಯ ನೆನಪಿನಲ್ಲಿ ಇರಲು ಸಾಧ್ಯ ಆಗುವುದಿಲ್ಲ.
ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡದೇ ಇದ್ದರೆ ನಿಮ್ಮ ವಿಕರ್ಮ ಹೇಗೆ ವಿನಾಶ ಆಗಲು ಸಾಧ್ಯ? ಅಂತ್ಯದಲ್ಲಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡಬೇಕು ಎಂದು ಕಾಯಿದೆ ಹೇಳುತ್ತದೆ. ಶಿವ ತಂದೆಯ ನೆನಪಿನಲ್ಲಿ ಇರುವಾಗಲೇ ತನುವಿನಿಂದ ಪ್ರಾಣ ಹೊರಗಡೆ ಹೋಗಬೇಕು. ಶಿವ ತಂದೆಯ ನೆನಪಿನಲ್ಲಿ ಸ್ಥಿತ ಆದಾಗಲೇ ಆತ್ಮರಾದ ನಾವು ಶರೀರವನ್ನು ತ್ಯಾಗ ಮಾಡಬೇಕು. ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನಮಗೆ ಬೇರೆ ಯಾರ ನೆನಪೂ ಬರಬಾರದು. ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾವ ಕಡೆಯೂ ಆಸಕ್ತಿ ಇರಬಾರದು. ಈಗ ನಾವು ಈ ರೀತಿ ಅಭ್ಯಾಸವನ್ನು ಮಾಡಬೇಕು. ನಾನು ಅಶರೀರಿಯಾಗಿ ಬಂದಿದ್ದೆ, ಪುನಃ ನಾನೀಗ ಅಶರೀರಿಯಾಗಿ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಮಕ್ಕಳಿಗೆ ಪರಮಾತ್ಮ ತಂದೆ ಬಾರಿ ಬಾರಿಗೂ ತಿಳಿಸುತ್ತಾರೆ, ಮಕ್ಕಳೇ, ಈಗ ನೀವು ಬಹಳಷ್ಟು ಮಧುರರಾಗಬೇಕು. ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ದೇಹಾಭಿಮಾನದ ಭೂತ ಅಂತೂ ಇದೆ ತಾನೆ. ಈಗ ನೀವು ಸ್ವಯಂನ ಬಗ್ಗೆ ಸ್ವಯಂ ಗಮನವನ್ನು ಇಟ್ಟುಕೊಳ್ಳಿ. ಅಂದರೆ ಸ್ವಯಂನ ಬಗ್ಗೆ ಗಮನ ಇರಲಿ. ಬಹಳಷ್ಟು ಪ್ರೀತಿಯಿಂದ ಎಲ್ಲರ ಜೊತೆಗೂ ವ್ಯವಹಾರವನ್ನು ಮಾಡಬೇಕು. ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ಚಕ್ರವನ್ನು ನೆನಪು ಮಾಡಿ. ಚಕ್ರದ ರಹಸ್ಯವನ್ನು ನೀವು ಯಾರಿಗಾದರೂ ತಿಳಿಸಿದರೆ ಅವರಿಗೆ ಆಶ್ಚರ್ಯ ಆಗುತ್ತದೆ. 84 ಜನ್ಮದ ಕಥೆಯ ಬಗ್ಗೆ ಯಾರಿಗೂ ನೆನಪಿನಲ್ಲಿ ಇಲ್ಲ ಅಂದ ಮೇಲೆ 84 ಲಕ್ಷ ಜನ್ಮದ ಬಗ್ಗೆ ಹೇಗೆ ನೆನಪಿನಲ್ಲಿ ಇರಲು ಸಾಧ್ಯ? 84 ಲಕ್ಷ ಜನ್ಮ ಇದ್ದಿದ್ದರೆ ಯಾರಿಗೂ ಅಷ್ಟೊಂದು ಜನ್ಮದ ಬಗ್ಗೆ ಬುದ್ಧಿಯಲ್ಲಿ ವಿಚಾರ ಕೂಡ ಬರುತ್ತಿರಲಿಲ್ಲ. ಈ ಚಕ್ರವನ್ನು ಬುದ್ಧಿಯಲ್ಲಿ ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಚಕ್ರವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಕೂಡ ಬಹಳ ದೊಡ್ಡ ಸೌಭಾಗ್ಯ ಆಗಿದೆ. ಈಗ ಈ ನಾಟಕ ಪೂರ್ಣ ಆಗುತ್ತದೆ. ಹಳೆಯ ಜಗತ್ತಿನ ಬಗ್ಗೆ ನಮಗೆ ವೈರಾಗ್ಯ ಬರಬೇಕು. ನಮ್ಮ ಬುದ್ಧಿಯೋಗ ಶಾಂತಿಧಾಮ ಮತ್ತು ಸುಖಧಾಮದ ಜೊತೆಗೆ ಜೋಡಣೆ ಆಗಿರಬೇಕು. ಗೀತೆಯಲ್ಲಿ ಮನ್ಮನಾಭವ ಅನ್ನುವ ಶಬ್ದ ಇದೆ. ಗೀತಾ ಪಾಠಶಾಲೆಯನ್ನು ನಡೆಸುವಂತಹ ಯಾವ ವ್ಯಕ್ತಿಗಳಿಗೂ ಕೂಡ ಮನ್ಮನಾಭವ ಅನ್ನುವ ಶಬ್ದದ ಅರ್ಥ ಗೊತ್ತಿಲ್ಲ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ. ಭಗವಾನ್ ವಾಚಾಗಿದೆ. ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ದೇಹದ ಸಂಬಂಧವನ್ನು ತ್ಯಾಗ ಮಾಡಿ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಯಾರು ಹೇಳಿದರು? ಸ್ವಯಂ ಪರಮಾತ್ಮ ತಂದೆ ಹೇಳಿದರು. ಕೆಲವರು ಪುನಃ ಶಾಸ್ತ್ರಕ್ಕೆ ಬಹಳಷ್ಟು ಮಾನ್ಯತೆಯನ್ನು ನೀಡುತ್ತಾರೆ. ಬಲೆ ಭಗವಂತ ತಂದೆ ಬಂದಿದ್ದರೂ ಕೂಡ ಅವರು ಭಗವಂತ ತಂದೆ ಬಂದಿದ್ದಾರೆ ಎಂದು ಸ್ವೀಕಾರ ಮಾಡುವುದಿಲ್ಲ. ಅವಶ್ಯವಾಗಿ ಅವರು ಶಾಸ್ತ್ರವನ್ನೇ ಓದುತ್ತಿರುತ್ತಾರೆ. ಭಗವಂತ ತಂದೆ ಈಗ ಬಂದಿದ್ದಾರೆ. ಪರಮಾತ್ಮ ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಈಗ ಸ್ವರ್ಗದ ಸ್ಥಾಪನೆ ಆಗುತ್ತಾ ಇದೆ. ಇನ್ನು ಜಗತ್ತಿನಲ್ಲಿರುವಂತಹ ಎಲ್ಲಾ ಶಾಸ್ತ್ರಗಳು ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ. ಭಗವಂತ ತಂದೆಯ ಬಗ್ಗೆ ನಿಶ್ಚಯ ಧಾರಣೆ ಆದರೆ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ಪ್ರಾರಂಭ ಮಾಡುತ್ತಾರೆ. ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ನಿಶ್ಚಯ ಬುದ್ಧಿಯಲ್ಲಿ ಧಾರಣೆ ಆದ ತಕ್ಷಣ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ಪ್ರಾರಂಭ ಮಾಡುತ್ತಾರೆ. ಪುನಃ ಭಕ್ತಿ ಮಾರ್ಗದಿಂದ ಅವರು ಮುಕ್ತ ಆಗುತ್ತಾರೆ. ಆದರೆ ಯಾವಾಗ ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯ ಧಾರಣೆ ಆಗುತ್ತದೆಯೋ ಆಗ ಭಕ್ತಿಯಿಂದ ಅವರು ಮುಕ್ತ ಆಗಲು ಸಾಧ್ಯ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ದೇವತೆ ಆಗುವುದಕ್ಕೋಸ್ಕರ ಬಹಳಷ್ಟು ರಾಯಲ್ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳಬೇಕು. ನಿಮ್ಮ ಆಹಾರ ಮತ್ತು ಪಾನೀಯ ಬಹಳಷ್ಟು ಶುದ್ಧವಾಗಿರಬೇಕು ಮತ್ತು ಸಾಧಾರಣವಾಗಿರಬೇಕು. ನಿಮಗೆ ಆಸೆ ಇರಬಾರದು. ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಸ್ವಯಂನ ಬಗ್ಗೆ ಗಮನವನ್ನು ಇಟ್ಟುಕೊಳ್ಳುವುದರ ಜೊತೆಗೆ ಸರ್ವರ ಜೊತೆಗೂ ಪ್ರೀತಿಯಿಂದ ವ್ಯವಹಾರವನ್ನು ಮಾಡಬೇಕು. ನಿಮಗಿಂತ ಯಾರೆಲ್ಲ ಸೀನಿಯರ್ ಆಗಿದ್ದಾರೋ, ಅಂದರೆ ನಿಮಗಿಂತ ಯಾರೆಲ್ಲ ದೊಡ್ಡವರಾಗಿದ್ದಾರೋ ಅವರಿಗೆ ಅವಶ್ಯವಾಗಿ ಗೌರವವನ್ನು ಕೊಡಬೇಕು. ಬಹಳಷ್ಟು ಮಧುರರಾಗಬೇಕು. ಎಂದೂ ದೇಹಾಭಿಮಾನಕ್ಕೆ ವಶ ಆಗಬಾರದು. ಇಂದಿನ ವರದಾನ ಆಗಿದೆ. ದಯಾಹೃದಯಿಗಳಾಗಿ ಕಳೆದು ಹೋದ ಮಾತನ್ನು ಸಮಾವೇಶ ಮಾಡಿಕೊಳ್ಳುವಂತಹ ಶುಭ ಚಿಂತಕರಾಗಿ, ಒಂದು ವೇಳೆ ಯಾವುದಾದರೂ ಕಳೆದು ಹೋದಂತಹ ದುರ್ಬಲ ಮಾತನ್ನು ಯಾರಾದರೂ ನಮ್ಮ ಸಮ್ಮುಖದಲ್ಲಿ ಹೇಳಿದರೆ ಶುಭ ಭಾವನೆಯ ಮೂಲಕ ಆ ಮಾತನ್ನು ದೂರ ಮಾಡಿಕೊಳ್ಳಿ. ಪರಸ್ಪರ ಸೇರಿ ಎಂದು ವ್ಯರ್ಥ ಮಾತಿನ ಚಿಂತನೆಯನ್ನು ಮಾಡಬೇಡಿ. ದುರ್ಬಲ ಮಾತಿನ ಚಿಂತನೆಯನ್ನು ಮಾಡಬೇಡಿ. ಕಳೆದು ಹೋದ ಮಾತನ್ನು ದಯಾಹೃದಯಗಳಾಗಿ ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಳ್ಳಿ.
ದಯಾಹೃದಯಗಳಾಗಿ ಕಳೆದು ಹೋದ ಮಾತನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡು ಶುಭ ಭಾವನೆಯ ಮೂಲಕ ಆ ಆತ್ಮರ ಮನಸ್ಸಾ ಸೇವೆಯನ್ನು ಮಾಡಿ. ಬಲೆ ಸಂಸ್ಕಾರಕ್ಕೆ ವಶಾಗಿ ಯಾರಾದರೂ ಉಲ್ಟಾ ಮಾತನ್ನು ಮಾತನಾಡುತ್ತಿರಬಹುದು, ಉಲ್ಟಾ ಕಾರ್ಯವನ್ನು ಮಾಡುತ್ತಿರಬಹುದು, ಅಥವಾ ಉಲ್ಟಾ ಮಾತನ್ನು ಕೇಳುತ್ತಿರಬಹುದು. ಆದರೆ ಆ ಉಲ್ಟಾ ಕಾರ್ಯವನ್ನು, ಉಲ್ಟಾ ಮಾತನ್ನು ನೀವು ಪರಿವರ್ತನೆ ಮಾಡಿಕೊಳ್ಳಿ. ಒಬ್ಬರು ಇನ್ನೊಬ್ಬರಿಗೆ, ಇನ್ನೊಬ್ಬರು ಮೂರನೆಯವರಿಗೆ ಇಂತಹ ವ್ಯರ್ಥ ಮಾತನ್ನು ತಲುಪಿಸಿ ವ್ಯರ್ಥ ಮಾತಿನ ಮಾಲೆಯನ್ನು ತಯಾರು ಮಾಡಿಬಿಡಬೇಡಿ. ನಾನೀಗ ಶುಭ ಚಿಂತಕ ಆಗಬೇಕು ಅನ್ನುವ ಮಾತಿನ ಕಡೆ ಸಂಪೂರ್ಣ ಗಮನ ಇರಬೇಕು. ಇಂದಿನ ಸ್ಲೋಗನ್ ಆಗಿದೆ, ಸಂತುಷ್ಟ ಮಣಿಗಳಾಗಿ ಆಗ ಪ್ರಭುವಿಗೆ ಪ್ರಿಯರಾಗುತ್ತೀರಾ, ಲೋಕಕ್ಕೆ ಪ್ರಿಯರಾಗುತ್ತೀರಾ ಮತ್ತು ಸ್ವಯಂಗೂ ಕೂಡ ಪ್ರಿಯರಾಗುತ್ತೀರಾ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ, ಕಂಬೈನ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಿಗಳಾಗಿ. ಹೇಗೆ ಶರೀರ ಮತ್ತು ಆತ್ಮ ಕಂಬೈನ್ಡ್ ಆಗಿರುವ ಕಾರಣ ಜೀವನ ನಡೆಯುತ್ತಿದೆ. ಒಂದು ವೇಳೆ ಆತ್ಮ ಶರೀರದಿಂದ ಭಿನ್ನ ಆಗಿಬಿಟ್ಟರೆ ಜೀವನವೇ ಸಮಾಪ್ತಿಯಾಗಿ ಬಿಡುತ್ತದೆ. ಅದೇ ರೀತಿ ಕರ್ಮಯೋಗಿ ಜೀವನ ಅಂದರೆ ಕರ್ಮಯೋಗವನ್ನು ಬಿಟ್ಟು ಜೀವನವನ್ನು ನಡೆಸಲು ಸಾಧ್ಯ ಇಲ್ಲ. ಅಂದರೆ ಕರ್ಮವನ್ನು ಬಿಟ್ಟು ಯೋಗ ಇಲ್ಲ, ಯೋಗವನ್ನು ಬಿಟ್ಟು ಕರ್ಮ ಇರಲು ಸಾಧ್ಯ ಇಲ್ಲ. ಸದಾ ಕರ್ಮ ಮತ್ತು ಯೋಗ ಕಂಬೈನ್ಡ್ ಆಗಿರಬೇಕು, ಆಗ ಸಫಲತೆ ಪ್ರಾಪ್ತಿಯಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.